ಆಳಂದ ತಾಲೂಕಿನ ಕಡಗಂಚಿ ಗ್ರಾಮದಲ್ಲಿ ಕಲಬುರಗಿಯ ಅಲ್ ಅನ್ಸಾರಿ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಅತಿ ಕಡು ಬಡವರಿಗೆ ಉಚಿತ ಮನೆಗಳನ್ನು ವಿತರಣೆ ಮಾಡಲಾಯಿತು. ಅಲ್ ಅನ್ಸಾರಿ ಫೌಂಡೇಶನ್ ಟ್ರಸ್ಟ್ನ ಅಧ್ಯಕ್ಷರಾದ ಸೈಯದ್ ಗುಡುಲಾಲ್ ಅಖ್ತರ್ ಅವರು ಎಂಎನ್ಸಿ ಕಂಪನಿಗಳಿಂದ ದೇಣಿಗೆ ಸಂಗ್ರಹಿಸಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಾಸಿಸುತ್ತಿರುವ ಅತ್ಯಂತ ಕಡು ಬಡವರಿಗೆ ಉಚಿತವಾಗಿ ಮನೆಗಳನ್ನು ಹಂಚುವ ಮಹತ್ವದ ಕಾರ್ಯದಲ್ಲಿ ತೊಡಗಿದ್ದಾರೆ. ಅದರಂತೆ ಕಡಗಂಚಿ ಗ್ರಾಮದಲ್ಲಿ ಅಲ್ ಅನ್ಸಾರಿ ಫೌಂಡೇಶನ್ ಟ್ರಸ್ಟ್ನ ಅಧ್ಯಕ್ಷರಾದ ಸೈಯದ್ ಗುಡುಲಾಲ್ ಅಖ್ತರ್ ಅವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದರು. ಎಲ್ಲರಿಗೂ ಕಡಗಂಚಿ ಗ್ರಾಮಸ್ಥರಿಗೆ ನಮಸ್ಕಾರಗಳು. ನಾನು ಅಧ್ಯಕ್ಷ ಸೈಯದ್ ಸನ್ ಆಫ್ ಗುಡುಲಾಲ್ ಅಖ್ತರ್ ಕಲಬುರಗಿ. ನಾ ಈ ಸಂಸ್ಥೆಯ ಅಧ್ಯಕ್ಷನಾಗಿದ್ದೇನೆ. ಟೋಟಲ್ ನಾನು 6 ಸಂಸ್ಥೆಗಳಿದ್ದಾವೆ, 2 ಕಂಪ್ನಿಗಳಿದ್ದಾವೆ. ಇದು 7 ಅಥವಾ 8 ವರ್ಷಲಿಂದ ವರ್ಕ್ ನಡೀತಾ ಇದೆ. ಇದು ಟೋಟಲ್ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಡಿಸ್ಟಿಕ್ಗಳು 8 ಡಿಸ್ಟಿಕ್ನಾಗ ವರ್ಕ್ ನಡೆದಿದೆ. ಪ್ರತಿ ತಾಲೂಕಿನಾಗ ಪ್ರತಿ ಹಳ್ಳಿಯಾಗ ವರ್ಕ್ ನಡೆದಿದೆ. ಒಂದೊಂದು ಹಳ್ಳಿಯಲ್ಲಿ 10, 15, 20 ಮನೆಗಳು ಕಟ್ಟಡ ನಡೆದಿವೆ. ಮತ್ತು ಯಾರಿಗೆ ಅವಶ್ಯಕತೆ ಇರ್ತದೋ ಮನೆ ಬಿಟ್ಟು ಅವರಿಗೆ ಆಕಳು ಸೌಲಭ್ಯ ಮಾಡುತ್ತಾ ಇದ್ದೇವೆ. ಮತ್ತು ಅವರಿಗೆ ಎಮ್ಮೆಯ ಸೌಲಭ್ಯ ಕೊಡುತ್ತಾ ಇದ್ದೇವೆ. ಮತ್ತು ಎಲ್ಲೆಲ್ಲಿ ಅವಶ್ಯಕತೆ ಇರ್ತದೋ ಸ್ವಂತ ನಾನೇ ಅಧ್ಯಕ್ಷನಾಗಿ ನಾನೇ ವಿಸಿಟ್ ಮಾಡ್ತೀನಿ. ಬೇಸ್ಮೆಂಟ್ ಆದ್ರೂ ನಾನೇ ವಿಸಿಟ್ ಮಾಡ್ತೀನಿ, ನೆಂಟಲ್ ಆದ್ರೂ ನಾನೇ ವಿಸಿಟ್ ಮಾಡ್ತೀನಿ, ಛತ್ ಆದ್ರೂ ನಾನೇ ವಿಸಿಟ್ ಮಾಡ್ತೀನಿ, ಮನೆ ಕಂಪ್ಲೀಟ್ ಆದ್ರೂ ನಾನೇ ವಿಸಿಟ್ ಮಾಡ್ತೀನಿ. ಸ್ಟಾರ್ಟಿಂಗ್ಲಿಂದ ಹಿಡಿದು ಲಾಸ್ಟಿನ ತನಕ ನಾನೇ ವಿಸಿಟ್ ಮಾಡಿ ನನ್ನ ಸಂಸ್ಥೆಯ ಖಾತೆಯಿಂದ ಅವ್ರ ಫಲಾನುಭವಿ ಖಾತೆಗೆ ದುಡ್ಡನ್ನು ವರ್ಗಾವಣೆ ಮಾಡ್ತಾ ಇದ್ದೇನೆ. ನಾನು ನೋಡಿಲ್ಲ ಅಂತಂದರೆ ದುಡ್ಡು ವರ್ಗಾವಣೆ ಮಾಡಲ್ಲ. ಟೋಟಲ್ ಈಗಾಗಲೇ 2018ರಿಂದ 2026 ಇವತ್ತಿನ ದಿನ, ಇವತ್ತು ಡೇಟ್ ಎಷ್ಟು? 8 ಇವತ್ತು 28/2/2026 ಶನಿವಾರ. ಇವತ್ತಿಗೆ ನಮ್ಮ ಮನೆಗಳು ಮ್ಯಾಕ್ಸಿಮಮ್ 1200 ಮನೆಗಳು ಕಟ್ಟಡ ಮಾಡಿದ್ದೆವು ಸರ್, ಹೈದರಾಬಾದ್ ಕರ್ನಾಟಕದಲ್ಲಿ. ಮತ್ತು ನಾವು ನೀರಿನ ವ್ಯವಸ್ಥೆನ ಮಾಡಿದ್ದೇವೆ. ಮತ್ತು ಯಾರ್ಯಾರು ಅಂಗವಿಕಲರ, ಹ್ಯಾಂಡಿಕ್ಯಾಪಾರ, ಯಾರ್ಯಾರು ವೃದ್ಧರಾರ ಅವರಿಗೆ ಆಶ್ರಮ ಕೊಡಲ್ಲ. ನಾವು ಅವರಿಗೆ ಪ್ರತಿ ತಿಂಗಳು ಅಕ್ಕಿ ಮತ್ತು ಗೋಧಿ ಮತ್ತು 5,000 ರೂಪಾಯಿ ಕೊಡ್ತಾ ಇದ್ದೇವೆ ಸರ್. 8ರಿಂದ 10 ವರ್ಷ ಆಯಿತು ಸರ್. ಕರೋನಾ ಟೈಮ್ನಲ್ಲಿ ನಾವು 1.5 ಕೋಟಿ ರೂಪಾಯಿದು ರಾಷನ್ ಡಿಸ್ಟ್ರಿಬ್ಯೂಟರ್ ಮಾಡಿದ್ದೇವೆ. 1.5 ಕೋಟಿ ರೂಪಾಯಿದು ರಾಷನ್ ಡಿಸ್ಟ್ರಿಬ್ಯೂಟರ್ ಮಾಡಿದ್ದೀವಿ ಸರ್. ಪ್ರತಿ ಮನೆಗೂ ನಾವು ಅನ್ನದಾನವನ್ನು ತಲುಪಿಸಿದ್ದೇವೆ ಸರ್. ನಾವು ಈಗಾಗಲೇ ಅದು ನ್ಯೂಸ್ನಲ್ಲಿ, ಚಾನಲ್ನಲ್ಲಿ ಎಲ್ಲ ಸರ್. ನನ್ನ ಇದು ಎಷ್ಟದು, ವಯಸ್ಸು ಎಷ್ಟದು, ವಯಸ್ಸಿಂತ ನಾನು ಲಾಸ್ಟಿಂತ ನಾನು ಇರುವವರೆಗೇನು ಇಂಥ ಒಳ್ಳೆ ಕೆಲಸ ಮಾಡುತ್ತಾ ಇರ್ತೇನೆ ಸರ್. ಆ ಅಲ್ಲಾನಲ್ಲಿ ಬೇಡ್ಕೊಳ್ಳುತ್ತೇನೆ ಸರ್. ಇವತ್ತು ರಂಜಾನ್ ಇದೆ, ರೋಜಾದಲ್ಲಿ ಇದ್ದೇನೆ. ಆ ಅಲ್ಲಾನಲ್ಲಿ ಬೇಡ್ಕೊಳ್ಳುತ್ತೇನೆ, ಲಾಸ್ಟ್ ಇದು ಇದ್ರೂ ನಮ್ದು ಇಂಥ ಬಡವರಿಗೆ ಖಿದ್ಮತ್ ಮಾಡಿ ಸಹಾಯ ಮಾಡಿ ಅಂತ ಹೇಳಿ ಅಲ್ಲಾನಲ್ಲಿ ಬೇಡ್ಕೊಳ್ತಾ ಇದ್ದೇನೆ ಸರ್. ಎಜುಕೇಶನ್ ಬೇರೆ ಸಂಸ್ಥೆಗಳು ಇದ್ದಾವೆ ಸರ್. ಬಟ್ ಈ ಫೀಲ್ಡ್ನಾಗ ಇನ್ನು ಅತಿ ಕಡು ಬಡವರಿಗೆ ಮನೆ ಕಟ್ಕೊಡ್ಲಾಕ ಯಾವುದೇ ಸಂಸ್ಥೆ ಇವತ್ತಿನ ತನಕ ಮುಂದೆ ಬಂದಿಲ್ಲ ಸರ್. ಸಹಕಾರ ಮಾಡುತ್ತೇವೆ ಸರ್, ಆದ್ರೆ ಅಲ್ಪ ಸ್ವಲ್ಪ 50,000 ಒಳಗಾಗಿ ಮಾಡುತ್ತೇವೆ ಸರ್. ಮನೆಗಳಿಗೆ ಏನದ 3 ಲಕ್ಷ ರೂಪಾಯಿ ಸೌಲಭ್ಯ ಮಾಡ್ತೇವೆ ಸರ್. ಅದು ರಿಕವರಿ ಇಲ್ಲ ಸರ್. ಓನ್ಲಿ ನಾವು ಏನ್ ಕೊಡ್ತೀವಿ, ಅವ್ರೇನ್ ತಗೋತಾರೋ, ನಮ್ಗೇನ್ ದೇಣಿಗೆ ಬರ್ತದೋ ಅವ್ರಿಗೆ ನಾವು ದೇಣಿಗೆಯಾಗಿ ಕೊಡುತ್ತೇವೆ. ಈ ಸಂದರ್ಭದಲ್ಲಿ ಸುಭಾಷ್ ಸಾವ್ಕಾರ್ ಜಮಖಂಡಿ, ಮಹಾದೇವ್ ದನ್ನಿ, ಮೋತಿರಾಮ್ ಚೌಹಾಣ್, ದತ್ತಾತ್ರೇಯ ಭೀಮನಹಳ್ಳಿ, ಕಡಗಂಚಿ ಗ್ರಾಮದ ಮುಖಂಡರು, ಗ್ರಾಮಸ್ಥರು, ಫಲಾನುಭವಿಗಳು ಉಪಸ್ಥಿತರಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.